6ನೇ ಮನೆ ಅಧಿಪತಿ ವೈದಲ್ಲಿ ಹೋದ್ರೆ ಏನಾಗುತ್ತೆ, ಋಣ ಬಾಧೆಗಳು ಸಿಕ್ಕಾಕೊಳ್ಳುವಂಥದ್ದು, ಸಾಲಕ್ಕೆ ಸಿಕ್ಕಾಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ತದೆ ನಿಮಗೆ. ಕೋಪ ಉದ್ರೇಕಗಳನ್ನ ಮಾಡ್ಕೋಬೇಡಿ. ಕೋಪ ಉದ್ರೇಕಗಳನ್ನ ಮಾಡ್ಕೊಂಡ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ತಂದೆಯ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಳಿ. ತಂದೆಯ ಆರೋಗ್ಯವನ್ನ ವಿಚಾರಿಸಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರು ಇದಾರಲ್ಲ, ಈ ಕರ್ಕಾಟಕ ರಾಶಿಯವ್ರದ್ದು ಹೇಗಿರುತ್ತೆ ಅಂದರೆ, ಓವರ್ ಸ್ಟ್ರೆಸ್ಸನ್ನು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀರ ನೀವು 2025-26 ಅಲ್ಲಿ. ಮನೆಯ ಜವಾಬ್ದಾರಿ, ಕೌಟುಂಬಿಕವಾದಂತಹ ಜವಾಬ್ದಾರಿ, ಇನ್ನೇನು ಬರಕ್ಕೆ ಸಾಧ್ಯ, ಕಷ್ಟಗಳು ಇನ್ನೇನು ಸಮಸ್ಯೆಗಳು ಬರಕ್ಕೆ ಸಾಧ್ಯ. ಹಬ್ಬಬ್ಬ ಅಂದರೆ ನನಗೂ ಆ ಆರೋಗ್ಯ ಕೆಡಬೇಕು ಅನ್ನೋದನ್ನು ಬಿಟ್ಕೊಂಡ್ರೆ ಇನ್ನೇನು ಅನುಭವಿಸ್ಬೇಕು, ಆ ರೀತಿಯ ಸ್ಥಿತಿಗಳನ್ನು ಕೂಡ ಒಂದಷ್ಟು ಅನುಭವಿಸ್ಬಿಟ್ಟಿದ್ದೀರಿ. ಜೊತೆಗೆ ನೀವೇನೆಲ್ಲ ಸಹಾಯ ಮಾಡಿದಿರಿ, ನೀವೇನೆಲ್ಲ ಸೇವೆಗಳನ್ನು ಮಾಡಿದಿರಿ, ಅದು ಯಾವುದೂ ಕೂಡ ಅವ್ರು ಯಾರಿಗೂ ಅರ್ಥ ಆಗದೆ ಅವರಿಂದ ನಿಮ್ಗೆ ಯಾವುದೇ ಥರದ ನಿರೀಕ್ಷೆಗಳು ನೀವೇನು ಇಟ್ಕೊಂಡಿರಿ, ನಿರೀಕ್ಷೆ ಅಲ್ಲ, ನೀವು ಮಾಡಿರೋದಕ್ಕೆ ಕೊನೆ ಪಕ್ಷ ಒಂದು ಕೃತಜ್ಞತೆಯನ್ನು ಕೂಡ ಹೇಳ್ದಿರುವಂಥ ಒಂದು ಪರಿಸ್ಥಿತಿಯನ್ನು ಆಲ್ರೆಡಿ 25-26 ನೋಡ್ಬಿಟ್ಟಿದ್ದೀರಾ ನೀವು. ಯಾಕಂದರೆ 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂಥದ್ದು ನೋಡಿ, 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರುವಂಥದ್ದು. 12ನೇ ಮನೆ ಅಂದರೆ ವ್ಯಯ, ಭಾಗ್ಯಾಧಿಪತಿ ವ್ಯಯ ಆಗ್ತಾನೆ, 6ನೇ ಮನೆ ಅಧಿಪತಿ ವ್ಯಯ ಆಗ್ತಾನೆ. ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಈಗ ನೀವು ಆಲ್ರೆಡಿ ಅನುಭವಿಸ್ತಾ ಇದ್ದೀರಾ. ಮತ್ತು 6ನೇ ಮನೆ ಅಧಿಪತಿ ವ್ಯಯದಲ್ಲಿ ಹೋದ್ರೆ ಏನಾಗುತ್ತೆ, ಋಣ ಬಾಧೆಗಳು ಸಿಕ್ಕಾಕೊಳ್ಳುವಂಥದ್ದು, ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ ನಿಮಗೆ. ಜೊತೆಗೆ ಅನಾರೋಗ್ಯ, ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನು ನೀವು ಅನುಭವಿಸಿರ್ತೀರಿ. ತಂದೆಯ ಜೊತೆ ಕಿರಿಕಿರಿ, ತಂದೆ ಆಸ್ತಿ ವಿಷಯದಲ್ಲಿ ಲಿಟಿಗೇಷನ್ನು, ಯಾರೋ ಬಂದು ದುಡ್ಡಿಸ್ಕೊಂಡಿದ್ರು ಪುನಃ ಬಂದು ಕೇಸ್ ಹಾಕಿರುವಂಥದ್ದು, ಕುಟುಂಬದವರೇ ನಿಮ್ಮ ಜೊತೆ ನಿಷ್ಠುರ, ಅಥವಾ ಕೌಟುಂಬಿಕವಾಗಿ ಆಗ್ತಾ ಇರುವಂಥ ಸ್ಥಿತಿಗತಿಗಳಲ್ಲಿ ಎಲ್ಲರ ಜವಾಬ್ದಾರಿ, ಅಪ್ಪ ಅಮ್ಮನ ಜವಾಬ್ದಾರಿ, ಅಕ್ಕ ತಂಗಿಯ ಜವಾಬ್ದಾರಿ, ಅಥವಾ ಬೇರೆ ರೀತಿಯ ಕುಟುಂಬದ ಜವಾಬ್ದಾರಿಗಳನ್ನು ತಗೊಂಡು ಸಾಕಾಗಷ್ಟು ನೋವನ್ನು ಅನುಭವಿಸಿದ್ವಿ. ಆದರೆ ಇಲ್ಲಿ ಏನಾಗ್ತಾ ಇದೆ, ಕೊನೆ ಪಕ್ಷ ಈ ವರ್ಷನಾರು ಸರಿ ಹೋಗುತ್ತಾ ಅಂದರೆ, ಮೇ ನಂತರ ಏನಾಗ್ತಾ ಇದೆ ನಿಮಗೆ, 12ನೇ ಮನೆಯಲ್ಲಿರುವಂಥ ಗುರು ಜನ್ಮಕ್ಕೆ ಬಂದ್ಬಿಡ್ತಾ ಇದ್ದಾರೆ. ಜನ್ಮಗುರು ಏನು ಮಾಡ್ತಾರೆ ಅಂತ ಬಂದಾಗ, ಜನ್ಮಗುರು ಓವರ್ ಸ್ಟ್ರೆಸ್ಸನ್ನು ಕೊಡ್ತಾರೆ, ಕೋಪ ಉದ್ರೇಕಗಳನ್ನು ಜಾಸ್ತಿ ಮಾಡ್ತಾರೆ, ಓವರ್ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾನೊಂದು ಸಜೆಷನ್ ಕೊಡ್ತೀನಿ ನಿಮಗೆ, ಈ ವರ್ಷ ಯಾರ ಜವಾಬ್ದಾರಿಗಳನ್ನು ನೀವು ತಗೋಬೇಡಿ, ಯಾರ ಜೊತೆನೂ ಎಮೋಷನ್ಸ್ ಅಟ್ಯಾಚ್ಮೆಂಟನ್ನು ಇಟ್ಕೋಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಎಷ್ಟು ಸಮಾಧಾನವಾಗಿರೋಕ್ಕಾಗತ್ತೆ ಅಷ್ಟು ಸಮಾಧಾನವಾಗಿರಿ. ನಿಮ್ಮ ಸಂಪಾದನೆ, ನಿಮ್ಮ ಅಭಿವೃದ್ಧಿಗಾಗಿ ಶ್ರಮವನ್ನು ವಹಿಸಿ. ಯಾರ ಕಮಿಟ್ಮೆಂಟನ್ನು ನಿಮ್ಮ ಕಮಿಟ್ಮೆಂಟ್ ಮಾಡ್ಕೋಬೇಡಿ, ಯಾರಿಗೂ ಬುದ್ಧಿಯನ್ನು ಹೇಳಲಿಕ್ಕೆ ಹೋಗಬೇಡಿ. ಅದೆಲ್ಲ ಹೇಳಕ್ಕೆ ಹೋದರೆ ನಿಮಗೆ ಸಮಸ್ಯೆ ಆಗುತ್ತೆ. ಓವರಾಲ್ 9ನೇ ಮನೆಯಲ್ಲಿ ಶನಿ, ವ್ಯಯಾಧಿಪತಿ ಆದಂತಹ ಅಂದರೆ ವ್ಯಯದಲ್ಲಿ ಇರುವಂತಹ ಗುರು ಜನ್ಮಕ್ಕೆ ಬರ್ತಾ ಇದ್ದಾರೆ. ಒಂದು ಭಾಗ್ಯಾಧಿಪತಿ, ಪಂಚಮಾಧಿಪತಿ, ಭಾಗ್ಯಾಧಿಪತಿ ಮತ್ತು ಷಷ್ಠಾಧಿಪತಿ, ರೋಗಾಧಿಪತಿ, ಋಣಬಾಧೆಯನ್ನು ಕೊಡುವಂಥ ಗ್ರಹ ಗುರು ಜನ್ಮತಃ ಸ್ಥಿತನಾಗಿರುವಂಥದ್ದು. ಅದರಿಂದ ಎಚ್ಚರಿಕೆಂದಿರಿ. ಈ ವರ್ಷ ಯಾವುದೇ ಕಾರಣಕ್ಕೂ ಸಾಲ ಮಾಡೋಕ್ಕೆ ಹೋಗ್ಬೇಡಿ. ಈ ವರ್ಷ ನೀವೇನಾದರೂ ಸಾಲ ಮಾಡಿದ್ರೆ ಆ ಸಾಲವನ್ನು ತೀರ್ಸೋಕ್ಕಾಗಲ್ಲ. ಈ ವರ್ಷ ನೀವು ಯಾರ ಥರನಾದ್ರು ಬಡ್ಡಿಗೆ ತಗೊಂಡ್ರೆ ನೀವು ಬಡ್ಡಿ ತೀರ್ಸೋಕ್ಕಾಗಲ್ಲ. ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದರೆ ಈ ಗುರು ನಿಮಗೆ ವ್ಯಯದಲ್ಲಿ ಸ್ಥಿತನಾಗಿ ಜನ್ಮಕ್ಕೆ ಬರ್ತಾ ಇದ್ದಾರೆ. ಕೋಪ ಉದ್ರೇಕಗಳನ್ನು ಮಾಡ್ಕೋಬೇಡಿ. ಕೋಪ ಉದ್ರೇಕಗಳನ್ನು ಮಾಡಿಕೊಂಡ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಹಂಗಾದ್ರೆ ಏನು ಒಳ್ಳೆಯದೇ ಆಗಲ್ವ ಗುರುಗಳೇ ನಮಗೆ ಅಂದರೆ, ಖಂಡಿತ ಒಳ್ಳೆಯದಾಗುತ್ತೆ. ಯಾವ ರೀತಿ? ಜನ್ಮದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಹಂಸಯೋಗದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಒಂದಷ್ಟು ಗೌರವ ಸನ್ಮಾನಗಳು ಸಿಗುವಂಥದ್ದು, ಒಂದಷ್ಟು ವೇದಿಕೆಗಳಲ್ಲಿ ಸನ್ಮಾನ ಆಗುವಂಥದ್ದು, ನಿಮ್ಮ ಕೆಲಸಗಳಿಗೆ ಪ್ರಶಂಸೆ ಸಿಗುವಂಥದ್ದಾಗತ್ತೆ. ಆದರೆ ಹೊಟ್ಟೆ ತುಂಬಲ್ಲ, ಅದರಿಂದ ದುಡ್ಡು ಬರಲ್ಲ. ಆದರೆ ಒಂದಷ್ಟು ಗೌರವ ಸನ್ಮಾನಾದಿಗಳಂತ ಆಗತ್ತೆ. ಅದರಿಂದ ನೀವು ಓವರಾಲ್ ಕರ್ಕಾಟಕ ರಾಶಿಯವರಿಗೆ ವರ್ಷ ಹೇಗಿದೆ ಅಂದರೆ, ಓಕೆ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಅದರಿಂದ ಭಾಳ ಎಚ್ಚರಿಕೆಯನ್ನು ನೀವು ಇಟ್ಕೋಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದರೆ, ತಂದೆಯ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳಿ, ತಂದೆಯ ಸೇವೆಯನ್ನು ಮಾಡ್ಕೊಳ್ಳಿ, ತಂದೆಯ ಆರೋಗ್ಯವನ್ನು ವಿಚಾರಿಸಿ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಈ ವರ್ಷ ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಸೋಮವಾರದ ದಿನ, ವಿಶೇಷವಾಗಿ ಸೋಮವಾರದ ದಿನ ಶಿವ ಮತ್ತು ಪಾರ್ವತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನಿಗೆ ಎಳನೀರನ್ನು, ಪಾರ್ವತಿ ಅಮ್ಮನವರಿಗೆ ಹಾಲನ್ನು ಅರ್ಪಣೆಯನ್ನು ಮಾಡಿಬಿಟ್ಟು ಬನ್ನಿ. ಜೊತೆಗೆ ತಿಂಗಳಿಗೆ ಒಂದು ಸೋಮವಾರವಾದರೂ ಯಾವುದಾದ್ರು ದಾಸೋಹಕ್ಕೆ ಹೋಗಬೇಕು, ಅನ್ನದಾನ ನಡೆಯುವಂಥ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು 10 ಜನಕ್ಕೆ ಬಡಿಸುವಂಥ ಕೆಲಸವನ್ನು ಮಾಡಿ, ಆ ಜಾಗದಲ್ಲಿ ಕಸ ಗುಡಿಸುವಂಥದ್ದು ಮತ್ತು ಆ ಜಾಗವನ್ನು ಶುಚಿಗೊಳಿಸುವಂಥ ಕೆಲಸವನ್ನು ಮಾಡಿ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಅಕ್ಕಿ ಮತ್ತು ಬೆಲ್ಲವನ್ನು ದಾಸೋಹಗಳಿಗೆ ಕೊಡಿ.
ಮತ್ತು ಓವರ್ ಸ್ಟ್ರೆಸ್ ತಗೋಬೇಡಿ. ಬೇರೆ ಎಲ್ಲರ ಜವಾಬ್ದಾರಿಗಳು ನನಗಿರಲಿ ಅನ್ನುವಂಥ ಮನಸ್ಥಿತಿಯನ್ನು ನೀವು ತಗೋಬೇಡಿ. ಇಷ್ಟು ಮಾಡಿಕೊಂಡ್ರೆ ಸಾಕು, ತುಂಬ ಅನುಕೂಲಗಳು ನಿಮಗೆ ಆಗುತ್ತೆ. ಇದು ಕರ್ಕಾಟಕ ರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ. ಶ್ರೀ ಮಾಯಾಕಾರ